ಮನೋರಂಜನಾ ಕಾರ್ಯಕ್ರಮವನ್ನು ನೀಡ್ತಕ್ಕಂಥವ್ರು, ಅಂತಹ ಕಲಾವಿದರಿಗೆ ಮಿಮಿಕ್ರಿ ಇತ್ಯಾದಿಗಳನ್ನು ಮಾಡುವಂಥವ್ರಿಗೆ ಹೆಚ್ಚು ಬೇಡಿಕೆಯ ದಿವಸ, ಜೊತೆಗೆ ಅವರಿಗೆ ಹೆಚ್ಚು ಲಾಭ ಅನುಕೂಲ ಆಗ್ತಕ್ಕಂತಹ ದಿವಸವಾಗಿರುತ್ತೆ. ಸಮಾಜದ ಹಿತಕ್ಕೋಸ್ಕರವಾಗಿ ವೈಜ್ಞಾನಿಕವಾಗಿ ಸಂಶೋಧನೆಯನ್ನು ಮಾಡ್ತಕ್ಕಂಥವ್ರಿಗೆ ಶುಭವಾದಂತಹ ಸಮಯ ಇದು ಅಂತ ಹೇಳಬೇಕು. ಬಲವಂತವಾಗಿ ಯಾರನ್ನೂ ಕೂಡ ಏನೂ ಕೇಳಬೇಡಿ. ಅಂದರೆ ನಮಗೆ ಅಗತ್ಯ ಇದೆ ಅಂತ ಹೇಳಿ ಯಾವಾಗ ಬಲವಂತವಾಗಿ ಬೇರೆಯವರನ್ನ ಕೇಳ್ತೀವೋ ಆಗ ಅವರು ಇನ್ನಷ್ಟು ಮತ್ತಷ್ಟು ದೂರವಾಗ್ತಕ್ಕಂತಹ ಪ್ರಯತ್ನಗಳು ನಡಿಬಹುದು ಅನ್ನುವಂಥದ್ದು. ಪ್ರಾಮಾಣಿಕವಾದಂತಹ ಪ್ರಯತ್ನಕ್ಕೆ ಸದಾಕಾಲ ಜಯ ಇದ್ದೇ ಇರುತ್ತೆ. ಕೆಲವರಿಗೆ ಗ್ರಹಗತಿಯ ದೃಷ್ಟಿಯಿಂದ ಸ್ವಲ್ಪ ನಿಧಾನವಾಗಬಹುದು, ಆದರೆ ಜಯ ಮಾತ್ರ ಖಂಡಿತವಾಗಿ ಇದ್ದೇ ಇರತಕ್ಕಂಥದ್ದಾಗತ್ತೆ. ಮಹಿಳಾ ಅಧಿಕಾರಿಗಳಿಗೆ ಅನಿರೀಕ್ಷಿತವಾದಂತಹ ಸಹಾಯವಾಗಲಿ ಅನುಕೂಲವಾಗಲಿ ಆಗ್ತಕ್ಕಂತಹ ಸಮಯ ಕೂಡಿ ಬರುವಂಥದ್ದು. ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಸಂಪೂರ್ಣವಾದಂತಹ ಶ್ರದ್ಧೆ ಇರಲಿ. ಶ್ರದ್ಧೆಯಿಂದ ನಿಮ್ಮ ಕರ್ತವ್ಯವನ್ನು ನಿರ್ವಹಣೆ ಮಾಡಿ ಅದಕ್ಕೆ ಸರಿಯಾದಂತಹ ಬೆಲೆ ಖಂಡಿತವಾಗಿ ಸಿಕ್ಕುವಂಥದ್ದಾಗತ್ತೆ. ಅಪೇಕ್ಷಿತವಾದಂತಹ ಸ್ಥಳಕ್ಕೆ ಹೋಗೋದಕ್ಕೆ ಅಥವಾ ನೌಕರರಾಗಿದ್ದರೆ ವರ್ಗಾವಣೆಗೆ ಇದೆಲ್ಲದಕ್ಕೂ ಅವಕಾಶಗಳು ಒದಗಿ ಬರತಕ್ಕಂಥದ್ದು. ನಿಮಗೆ ಸಲ್ಲಬೇಕಾದಂಥದ್ದು ಏನಿದೆ ಅದು ನಿಮ್ಮನ್ನು ಹುಡುಕಿಕೊಂಡು ಬರತಕ್ಕಂತಹ ಸಮಯ. ದುರ್ಗಾ ಪರಮೇಶ್ವರಿಯನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ. ವೃಷಭ ರಾಶಿ ಧಾರ್ಮಿಕ ಮುಖಂಡರಿಗೆ, ಹಾಗೇ ಧರ್ಮ ಕಾರ್ಯದಲ್ಲಿ ಧರ್ಮಕ್ಷೇತ್ರದಲ್ಲಿ ಇರತಕ್ಕಂಥವರಿಗೆ ಅವಮಾನವಾಗ್ತಕ್ಕಂತಹ ದಿವಸ ಇದು. ತಮ್ಮ ವೃತ್ತಿಯಲ್ಲಿ ತಮ್ಮ ಕ್ಷೇತ್ರದಲ್ಲಿ ಏನೋ ಆಗಬಾರದಂಥದ್ದು ಅವಘಡ ಸಂಭವಿಸಿ ಅವಮಾನಕ್ಕೆ ಕಾರಣವಾಗುತ್ತೆ. ನೌಕರಿಯ ವಿಚಾರದಲ್ಲಿ ಬೇರೆಯವರ ಕೈ ಕೆಳಗೆ ಕೆಲಸ ಮಾಡ್ತಕ್ಕಂಥವ್ರದ್ದು ಮತ್ತು ಜೊತೆಗೆ ನಿಮ್ಮ ಮನಸ್ಸಿಗೆ ಯಾವುದು ಬೇಸರ ಅಥವಾ ಸಮಾಧಾನ ಇಲ್ಲ ಅಂತ ಅನಿಸುತ್ತೆ ಅಂತಹ ಕೆಲಸದಿಂದ ಅವಮಾನವಾಗುವಂಥದ್ದು. ಬೇರೆಯವರ ಕೈ ಕೆಳಗೆ ಕೆಲಸ ಮಾಡಿದಾಗ ಅವರು ಹೇಳಿದಾಗೆ ಕೇಳಬೇಕಾಗತ್ತೆ. ನಿಮಗೆ ಸ್ವತಂತ್ರ ಇರೋದಿಲ್ಲ. ನೀವೇನಾದರೂ ಮಾತಾಡಿದರೆ ಅದಕ್ಕೆ ತತ್ಕ್ಷಣದಲ್ಲಿ ಬೇರೆ ರೀತಿಯ ಉತ್ತರಗಳು ಬರುತ್ತೆ. ಅದೆಲ್ಲವನ್ನು ಸಹಿಸಿಕೊಳ್ಳೋದಕ್ಕೆ ಕಷ್ಟ ಸಾಧ್ಯ ಅನ್ನುವಷ್ಟರ ಮಟ್ಟಿಗೆ ನಿಮ್ಮ ಮನಸ್ಸು ಬೇಸರದಿಂದ ಕೂಡಿರುತ್ತೆ ಅಂತ ಅರ್ಥ. ಸಾಂಸಾರಿಕವಾಗಿರ್ತಕ್ಕಂತಹ ಜಂಜಾಟಗಳು ಏನಿದೆ ಅದನ್ನು ಧೈರ್ಯವಾಗಿ ಎದುರಿಸಿ ಮುಂದಕ್ಕೆ ಹೋಗ್ತೀರಿ. ಆದರೆ ಅದರಲ್ಲಿ ಸಫಲತೆಯನ್ನು ಕಾಣತಕ್ಕಂಥದ್ದು ಒಂದು ಸವಾಲಾಗತ್ತೆ. ಯೋಗಾಯೋಗ ನಿಮಗೆ ಆ ಒಂದು ಅದೃಷ್ಟವೂ ಕೂಡ ಇರತಕ್ಕಂಥದ್ದು. ಬುದ್ಧಿಗೆ ಪರಿಶ್ರಮಕ್ಕೆ ವಿದ್ಯೆಗೆ ತಕ್ಕ ಪ್ರತಿಫಲ ಸಿಕ್ಕದಲೇ ಆಂತರಿಕವಾದಂತಹ ನೋವನ್ನು ಅನುಭವಿಸ್ತೀರಿ. ನಾನು ಎಲ್ಲೋ ಇರಬೇಕಾಗಿತ್ತು ಅನ್ನುವಂತಹ ಮಾತು ನಿಮ್ಮ ಬಾಯಿಂದ ಬರ್ತಕ್ಕಂಥದ್ದಾಗತ್ತೆ. ನೌಕರಿಯಲ್ಲಿ ಕಾಡ್ತಾ ಇದ್ದಂತಹ ಅಭದ್ರತೆ ನಿಮ್ಮಿಂದ ದೂರವಾಗ್ತಕ್ಕಂಥದ್ದು. ಅಂದರೆ ನೌಕರಿಯಲ್ಲಿ ಎಲ್ಲವೂ ಕೂಡ ಚೆನ್ನಾಗಿದೆ ಅನ್ನುವಂಥದ್ದು ಅನುಭವಕ್ಕೆ ಬರುತ್ತೆ. ಕಾರ್ಯನಿಮಿತ್ತ ಹೆಚ್ಚು ಓಡಾಟ ಆಯಾಸ ಇವೆಲ್ಲವೂ ಇದ್ದರೂ ಕೂಡ ಮನಸ್ಸಿಗೆ ಏನೋ ಒಂದು ರೀತಿಯ ತೃಪ್ತಿಯ ಭಾವನೆ ನಿಮಗೆ ಸಿಕ್ಕುವಂಥದ್ದಾಗತ್ತೆ. ಆಂಜನೇಯ ಸ್ವಾಮಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ ಶುಭವಾಗಿ. ಮಿಥುನ ರಾಶಿ ವಕೀಲರಿಗೆ ನ್ಯಾಯವಾದಿಗಳಿಗೆ ತುಂಬ ಅನುಕೂಲಕರವಾದಂತಹ ದಿವಸ ಇದು. ಲಾಭವನ್ನು ಹೆಚ್ಚು ಮಾಡಿಕೊಳ್ಳೋದಕ್ಕೆ ಅಥವಾ ನಿಮ್ಮ ಕರ್ತವ್ಯದಲ್ಲಿ ಒಂದಷ್ಟು ಹೆಚ್ಚಿನ ಹೆಸರನ್ನು ಪಡೀಲಿಕ್ಕೆ ಗೌರವವನ್ನು ಸ್ವೀಕಾರ ಮಾಡೋದಕ್ಕೆ ಅನುಕೂಲಕರವಾದಂತಹ ದಿವಸ ಇದಾಗಿರುತ್ತೆ. ವಿದ್ಯುತ್ ಉಪಕರಣಗಳನ್ನು ಮಾರಾಟ ಮಾಡ್ತಕ್ಕಂಥವ್ರಿಗೆ ಲಾಭ ಇರುವಂತಹ ದಿವಸ ಇದು. ಹಾಗಾಗಿ ನಿಮ್ಮ ವ್ಯಾಪಾರ ವ್ಯವಹಾರ ಕ್ಷೇತ್ರಗಳು ಇನ್ನಷ್ಟು ಮತ್ತಷ್ಟು ಬಲಿಷ್ಠವಾಗ್ತಕ್ಕಂತಹ ಸಾಧ್ಯತೆ. ಉದ್ಯೋಗದ ನಿಮಿತ್ತ ಪ್ರಯಾಣವನ್ನು ಮಾಡಬೇಕಾಗತ್ತೆ. ಆದರೆ ಅದು ಲಾಭವನ್ನು ತಂದುಕೊಡುವಾಗ ಆ ಪ್ರಯಾಣದ ಒಂದು ಆಯಾಸವಾಗಲಿ ಪ್ರಯಾಣದಿಂದ ಆದಂತಹ ಶ್ರಮವಾಗಲಿ ನಿಮಗೆ ಏನೂ ಕೂಡ ಗೊತ್ತಾಗದೇ ಇರತಕ್ಕಂಥದ್ದಾಗತ್ತೆ. ಮಂದಗತಿಯಲ್ಲಿ ನಡೀತಕ್ಕಂತಹ ಕೆಲಸಗಳನ್ನು ಕೈಬಿಡ್ತಕ್ಕಂತಹದ್ದು ತಾತ್ಕಾಲಿಕವಾಗಿ ಬಹಳ ಒಳ್ಳೆಯದಾಗಿರುತ್ತೆ. ಸಾಮಾಜಿಕವಾದಂತಹ ಚರ್ಚೆಗಳಲ್ಲಿ ಭಾಗಿಗಳಾಗ್ತೀರಿ. ಸಮಾಜಮುಖಿಯಾಗಿ ಸಾರ್ವಜನಿಕವಾಗಿ ಒಂದಷ್ಟು ಏನಾದರೂ ಮಾತುಕತೆಗಳಿದ್ದರೆ ಅದಕ್ಕೆ ನಿಮಗೆ ಅವಕಾಶಗಳು ಆಗ್ತಕ್ಕಂತಹದ್ದು. ನಿಮ್ಮ ಕಿರಿಯರಿಗೆ ಆತ್ಮಸ್ಥೈರ್ಯವನ್ನು ಹಾಗೆ ಕಾರ್ಯದ ಬಗ್ಗೆ ಇರತಕ್ಕಂತಹ ಗೌರವವನ್ನು ಬಿಡಿಸಿ ಹೇಳಬೇಕು. ಯಾವ ಕೆಲಸದ ಬಗ್ಗೆ ಏನು ವಿಶೇಷತೆ ಇದೆ ಅಂತಕ್ಕಂಥದ್ದನ್ನು ಮುಂದಿನ ತಲೆಮಾರಿಗೆ ಪ್ರಸಾರ ಮಾಡ್ತಕ್ಕಂತಹ ಒಂದು ಪ್ರಾಮಾಣಿಕ ಪ್ರಯತ್ನ ನಿಮ್ಮಿಂದ ಆಗಬೇಕಾದಂಥದ್ದು. ಅಷ್ಟಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ. ಕರ್ಕಾಟಕ ರಾಶಿ ಕುಟುಂಬ ನಿರ್ವಹಣೆಯ ಬಗ್ಗೆ ಯಶಸ್ಸಿನ ಮಾತು ಕೇಳಿ ಬರ್ತಕ್ಕಂಥದ್ದು. ಅಂದರೆ ಕುಟುಂಬದಲ್ಲಿ ಎಲ್ಲವೂ ಕೂಡ
ವ್ಯವಸ್ಥಿತವಾಗಿದೆ, ಸರಿಯಾಗಿ ನಡ್ಕೊಂಡು ಹೋಗ್ತಾ ಇದೆ ಅಂತಕ್ಕಂಥದ್ದನ್ನು ಬಂಧುಗಳಾಗಲಿ ಆತ್ಮೀಯ ಸ್ನೇಹಿತರಾಗಲಿ ನಿಮ್ಮ ಬಗ್ಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಕ್ಕಂಥದ್ದಾಗತ್ತೆ. ಎಲ್ಲರ ಜೊತೆ ಹೆಚ್ಚಾಗಿ ಬೆರೆತು ಹೋದರೆ ನಿಮ್ಮ ಕೆಲಸಗಳಿಗೆ ಶುಭ ಇರುತ್ತೆ. ಅಂದರೆ ಯಾರಿಂದ ಏನು ಸಲಹೆ ಬರುತ್ತೋ, ಯಾರಿಂದ ಏನು ಅನುಕೂಲ ಆಗುತ್ತೋ, ಯಾರು ಯಾವ ರೀತಿಯಲ್ಲಿ ಸಹಕರಿಸ್ತಾರೋ ಇದೆಲ್ಲವನ್ನ ಗಮನಿಸಿದಾಗ ನಮ್ಮ ಕೆಲಸಗಳು ಸುಸೂತ್ರವಾಗಿ ನಡೀತಕ್ಕಂಥದ್ದಾಗತ್ತೆ. ಮಹಿಳೆಯರು ಹಠವನ್ನು ಸಾಧಿಸ್ತಕ್ಕಂತಹ ಸಂದರ್ಭ, ಸಣ್ಣ ಪುಟ್ಟ ಜಗಳವನ್ನು ಮಾಡ್ಕೊಳ್ತೀರಿ, ಅದೂ ಕೂಡ ಬೇಡ ಅಂತ ಹೇಳಿ ಇಲ್ಲಿಯ ಸಲಹೆ. ಕಲಹದಿಂದಲೇ ಮನಸ್ಸಿಗೆ ಏನೋ ಸಾಧನೆಯನ್ನು ಮಾಡಿಬಿಟ್ಟೆ ಅಂತಕ್ಕಂತಹ ಸಮಾಧಾನ ಕೆಲವರಿಗೆ. ಜಗಳ ಮಾಡಿದರೆ ನಾನೆಲ್ಲವನ್ನೂ ಕೂಡ ನಂದಾಗಿಸ್ಕೊಂಡೆ, ನಾನು ಹೇಳಿದಾಗ ನಡೀತು ಅನ್ನುವಂತಹ ಭಾವನೆ ಕೆಲವರಿಗೆ ಇರುತ್ತೆ. ಅದು ಶುದ್ಧ ಮೂರ್ಖತನವಾದೀತು. ಜಗಳದಿಂದ ಅಥವಾ ಬಾಯಿ ತೆಗೆಯೋದ್ರಿಂದ ಯಾರೂ ಕೂಡ ಸಂತೋಷವಾಗಿ ಏನನ್ನೂ ಕೂಡ ಒಪ್ಪಿಕೊಳ್ಳೋದಿಲ್ಲ. ಇವರ ಸಹವಾಸ ಬೇಡ, ಇವರಿಂದ ದೂರ ಇದ್ದರೆ ಸಾಕು ಅನ್ನುವಂತಹ ಒಂದು ಮನಸ್ಥಿತಿಯಿಂದ ಅಥವಾ ಆ ಒಂದು ಅಸಹ್ಯ ಭಾವನೆಯಿಂದ ನಿಮ್ಮನ್ನು ದೂರೀಕರಿಸ್ತಾರೆ ಅನ್ನುವಂಥದ್ದನ್ನು ತಿಳಿಬೇಕು. ಕಾರ್ಯಕ್ರಮದಲ್ಲಿ ಭಾಗಿಗಳಾಗ್ತೀರಿ, ಆದರೆ ನನಗೇನೂ ಗೌರವ ಸಿಕ್ಕಲಿಲ್ಲ, ನನಗೆ ಸರಿಯಾದಂತಹ ಸ್ಥಾನ ಸಿಕ್ಕಲಿಲ್ಲ ಅಂತ ಹೇಳಿ ಮನಸ್ಸಿಗೆ ಬೇಸರವನ್ನು ಮಾಡಿಕೊಂಡು ಹಿಂದಿರುಗುವಂತಹ ಸಾಧ್ಯತೆಯೂ ಕೂಡ ಹೆಚ್ಚಾಗಿರುತ್ತೆ. ಕಾರ್ಯಕ್ರಮದಿಂದ ವಾಪಸ್ ಬರೋದಕ್ಕೆ ಹಲವಾರು ರೀತಿಯ ಮಾರ್ಗಗಳನ್ನು ಯೋಚನೆ ಮಾಡ್ತೀರಿ, ಆದರೆ ಕೊನೆಯಲ್ಲಿ ಆ ನಿರ್ಧಾರವನ್ನು ಕೂಡ ಮಾಡುವ ಸಾಧ್ಯತೆಗಳಿರುತ್ತೆ. ಸರಸ್ವತಿ ದೇವಿಯನ್ನು ಪ್ರಾರ್ಥನೆ ಮಾಡಿ ಆ ಜಗನ್ಮಾತೆಯ ಅನುಗ್ರಹದಿಂದ ವಿದ್ಯೆ, ಬುದ್ಧಿ ಇತ್ಯಾದಿಗಳಿಗೆ ಏನು ಸಂದಾಯವಾಗಬೇಕೋ, ಯಾವ ಸ್ಥಾನಮಾನ ಗೌರವಾದಿಗಳು ಸಿಕ್ಕಬೇಕೋ ಅದು ಸಿಕ್ಕಲಿ ಅನ್ನುವಂಥದ್ದು ಶುಭವಾಗಿ. ಸಿಂಹರಾಶಿ, ಕೆಲಸದ ಬಗ್ಗೆ ಒತ್ತಡಗಳು ಹೆಚ್ಚಾಗಬಹುದು, ಆದರೆ ಪೋಷಕರ ಬಗ್ಗೆ ಹೆಚ್ಚು ಗಮನವನ್ನು ಕೊಡಬೇಕು. ಕೆಲಸವೇ ಮುಖ್ಯ ಅನ್ನುವಂಥದ್ದಾಗಬಾರ್ದು. ಕೆಲಸಕ್ಕೂ ನ್ಯಾಯವನ್ನು ಒದಗಿಸಬೇಕು, ಜೊತೆಗೆ ಪೋಷಕರ ಬಗ್ಗೆ ಹೆಚ್ಚಿನ ಕಾಳಜಿಯನ್ನು ವಹಿಸಬೇಕಾದಂಥದ್ದು. ಕೃಷಿಕರಿಗೆ ಸಣ್ಣ ಪ್ರಮಾಣದ ಲಾಭ ಸಿಕ್ಕುವಂತಹ ದಿವಸ ಇದು. ಅದು ಹೆಚ್ಚು ಖುಷಿ ಕೊಡದೇ ಇದ್ದರೂ ಕೂಡ ಆಗತಕ್ಕಂತಹ ನಷ್ಟವನ್ನು ಕಾಪಾಡಿದೆ ಅನ್ನುವಂಥದ್ದು ಮುಖ್ಯವಾಗುತ್ತೆ. ಹಿಂದೆ ಮಾಡಿದಂತಹ ತಪ್ಪಿನ ಫಲವನ್ನು ಅನುಭವಿಸಬೇಕಾಗುವಂಥದ್ದು. ಯಾವತ್ತೋ ಮಾಡಿದಂತಹ ತಪ್ಪು ಅದನ್ನು ಇವತ್ತು ನೀವು ನೋಡಬೇಕಾದಂತಹ ದಿವಸ. ಯಂತ್ರೋಪಕರಣ, ವಾಹನ ಇತ್ಯಾದಿಗಳನ್ನು ಮಾರಾಟ ಮಾಡ್ತಕ್ಕಂಥವ್ರಿಗೆ ತುಂಬ ಲಾಭ ಸಿಕ್ಕುವಂತಹ ದಿವಸವಾಗುತ್ತೆ. ಹಿಂದೆ ಆದಂತಹ ನಷ್ಟವನ್ನು ಸರಿಪಡಿಸ್ಕೊಳ್ಳೋದಕ್ಕೆ ನೀವು ಯಾವುದೋ ಒಂದು ರೀತಿಯಲ್ಲಿ ಹೋರಾಟವನ್ನು ಮಾಡ್ತಾ ಇರ್ತೀರಿ. ಅದು ಇವತ್ತಿಗೂ ಕೂಡ ಸಾಧ್ಯ ಆಗದೇ ಇರೋದರಿಂದ ಮನಸ್ಸಿಗೆ ತುಂಬ ಬೇಸರವಾಗ್ತಕ್ಕಂತಹ ಸಾಧ್ಯತೆ. ಹಣ ವ್ಯವಹಾರದಲ್ಲಿ, ದುಡ್ಡು ಕಾಸಿನ ವಿಚಾರದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡವರಿಗೆ ಹಿನ್ನಡೆಯಾಗುತ್ತೆ. ಅಂದರೆ ಕೇವಲ ಹಣದ ವ್ಯವಹಾರ, ಬಡ್ಡಿ ಅಥವಾ ಇನ್ಯಾವುದೋ ಚೀಟಿ ವ್ಯವಹಾರ, ಷೇರು ವಹಿವಾಟು, ಇದನ್ನು ಹೊರತಾಗಿ ಬೇರೆ ಯಾವ ಕೆಲಸಗಳೂ ಇರೋದಿಲ್ಲ. ಇಂಥವರಿಗೆ ಹಿನ್ನಡೆಯಾಗ್ತಕ್ಕಂಥದ್ದಾಗುತ್ತೆ. ಮಿತ್ರರಿಂದ ನಿರೀಕ್ಷಿತವಾದಂತಹ ಸಹಾಯ ಸಿಕ್ಕದಲ್ಲೇ ಅವರ ಬಗ್ಗೆ ತುಂಬ ಬೇಸರವನ್ನು ಮಾಡಿಕೊಳ್ತೀರಿ. ನೀವು ನಿಮ್ಮ ಸ್ನೇಹಿತರಿಂದ ಏನೋ ನಿರೀಕ್ಷೆ ಮಾಡಿರ್ತೀರಿ, ಯಾವುದೋ ಸಹಾಯ ಕೇಳಿರ್ತೀರಿ, ಅವರಿಂದ ಆಗಬಹುದು ಅಂತಕ್ಕಂತಹ ದೃಢವಾದ ನಂಬಿಕೆ ನಿಮ್ಮಲ್ಲಿರುತ್ತೆ. ಕೊನೆಯ ಹಂತದಲ್ಲಿ ಅದು ಆಗದೇ ಇದ್ದಾಗ ತುಂಬ ಬೇಸರವನ್ನು ಮಾಡ್ಕೊಳ್ತೀರಿ ಎನ್ನುವಂಥದ್ದು. ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ. ಕನ್ಯಾ ರಾಶಿ, ನಿಮ್ಮ ಹಲವಾರು ದಿವಸದ ಸಮಸ್ಯೆಗಳಿಗೆ ಇವತ್ತು ಪರಿಹಾರ ಸಿಕ್ಕುವಂತಹ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಉತ್ತಮವಾದಂತಹ ಅವಕಾಶಗಳು ಸದ್ವಿನಿಯೋಗವಾಗಲಿ ಅನ್ನುವಂಥದ್ದು ನಮ್ಮ ಆಶಯವಾಗಿರುತ್ತೆ. ಪದಾರ್ಥಗಳನ್ನು ಖರೀದಿ ಮಾಡಿ ಬೇರೆಯವರಿಗೆ ಮಾರಾಟ ಮಾಡ್ತಕ್ಕಂಥವ್ರಿಗೆ ಲಾಭ ಇರೋದಿಲ್ಲ. ಅಂದರೆ ರೀಸೇಲ್ ಅಂತ ಏನು ಹೇಳ್ತೀವಿ, ಅಂಥವರಿಗೆ ಹೆಚ್ಚಿನ ಲಾಭ ಇಲ್ಲದೆ ಇರತಕ್ಕಂತಹ ದಿವಸ ಇದು. ವಿದ್ಯಾರ್ಥಿಗಳಿಗೆ ಆಕಸ್ಮಿಕವಾಗಿ ಒಂದಷ್ಟು ಅವಕಾಶಗಳು, ಲಾಭಗಳು ಎಲ್ಲವೂ ಕೂಡ ಸಿಗ್ತಾ ಹೋಗುವಂಥದ್ದು. ಹೆಣ್ಣು ಮಕ್ಕಳಿಗೆ ವಾಹನದಿಂದ ಸಮಸ್ಯೆ ಆಗ್ತಕ್ಕಂತಹ ಸಾಧ್ಯತೆ ಹೆಚ್ಚಾಗಿರುತ್ತೆ, ಎಚ್ಚರಿಕೆ ವಹಿಸಿ. ಉದ್ಯೋಗ ಆಕಾಂಕ್ಷಿಗಳಿಗೆ ಶುಭ ಇದ್ದರೂ ಕೂಡ ಅನೇಕ ವಿಧವಾದಂತಹ ತೊಡಕುಗಳು ಎದುರಾಗುತ್ತೆ. ಅದೆಲ್ಲವನ್ನು ದಾಟಿ ಮುಂದೆ ಬಂದಾಗ ಮಾತ್ರ ಗುರಿ ಸಾಧನೆಗೆ ಅವಕಾಶಗಳಾಗತ್ತೆ. ಅಂದುಕೊಂಡಂತಹ ಕೆಲಸ ಆಗುವ ಸಾಧ್ಯತೆ ಇರುತ್ತೆ. ಕೆಲವರಿಗೆ ಅರ್ಧದಲ್ಲೇ ಬೇಸರವಾಗಬಹುದು, ಅಂಥವರಿಗೆ ಯಾವುದೇ ಶುಭ ಫಲಕ್ಕೆ ಅವಕಾಶಗಳು ಇಲ್ಲ ಅಂತ ಹೇಳಬೇಕು. ಪಾಂಡುರಂಗ ಸ್ವಾಮಿಯನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ. ತುಲಾರಾಶಿ, ನಿಮ್ಮ ಜೀವನದ ಮಹತ್ತರವಾದಂತಹ ಕನಸಿನ ಸಾಕಾರಕ್ಕೆ ತುಂಬ ಪರಿಶ್ರಮ ಕೊಡಬೇಕು. ಮನಸ್ಸಿನಲ್ಲಿ ಏನೋ ಅಂದ್ಕೊಂಡಿರ್ತೀರಿ, ಯಾವುದೋ ಒಂದು ಗುರಿ ಸಾಧನೆಯನ್ನು ಮಾಡಬೇಕು ಅಂತಲೋ ಅಥವಾ ಇನ್ಯಾವುದೋ ಭವಿಷ್ಯದ ಒಂದು ನಿರ್ದಿಷ್ಟ ಗುರಿಯನ್ನು ಇಟ್ಕೊಂಡಿರ್ತೀರಿ. ಅದನ್ನು ತಲುಪಬೇಕು ಅನ್ನೋದಕ್ಕೆ ತುಂಬ ಹೋರಾಟ ಮಾಡಬೇಕಾದಂತಹ ದಿವಸ ಇದು.
ಇವತ್ತು ಮಾಡತಕ್ಕಂತಹ ಹೋರಾಟ, ಸಂಕಲ್ಪ ನಿಮ್ಮ ಉದ್ದೇಶ ನೆರವೇರೋದಕ್ಕೆ ಬುನಾದಿ ಆಗ್ತಕ್ಕಂಥದ್ದಾಗುತ್ತೆ. ಸ್ವಂತ ನಿರ್ಧಾರಗಳು ಮಾತ್ರ ಕೆಲಸಕ್ಕೆ ಬರ್ತಕ್ಕಂಥದ್ದು. ಯಾರೋ ಏನೋ ಹೇಳ್ತಾರೆ, ಒಂದು ಸಲಹೆ ಕೊಡ್ತಾರೆ, ಅದನ್ನು ನೀವು ಸ್ವೀಕಾರ ಮಾಡ್ತೀರಿ, ಅನಿವಾರ್ಯವಾಗಿ ಕಾರ್ಯರೂಪಕ್ಕೂ ತರಬಹುದು. ಆದರೆ ಅದು ಯಾವುದು ನಿಮ್ಮ ಕೈಯನ್ನು ಹಿಡಿದೇ ಇರತಕ್ಕಂಥದ್ದು. ನಿಮ್ಮ ನಿರ್ಧಾರ ಏನಿದೆ ಆ ನಿರ್ಧಾರವೇ ನಿಮಗೆ ಅನುಕೂಲಕರವಾಗಿರುವಂಥದ್ದು. ಬೇರೆಯವರ ಬೆಂಬಲ ಅಥವಾ ಬೇರೆಯವರ ಸಹಾಯ ನಿಮಗೆ ಸ್ಫೂರ್ತಿ ಅಂತಕ್ಕಂಥದ್ದು, ಜೊತೆಗೆ ನಿಮ್ಮ ಗುರಿಯ ಕಡೆಗೆ ಪ್ರಯಾಣವನ್ನು ಬೆಳೆಸೋದಕ್ಕೆ ಅದು ಸಹಾಯಕವಾಗುತ್ತೆ. ಏನೋ ಒಂದು ರೀತಿಯಲ್ಲಿ ಪುಷ್ಟಿ ನಿಮಗೆ, ಅದರಿಂದ ನಿಮಗೆ ಮುಂದಿನ ಹೆಜ್ಜೆಯನ್ನು ಗಟ್ಟಿಯಾಗಿ ಇಡಲಿಕ್ಕೆ ಅವಕಾಶಗಳಾಗುತ್ತೆ. ನಿತ್ಯ ಜೀವನ ವ್ಯವಹಾರಾದಿಗಳನ್ನು ಮರೆತು ಸಾಧನೆಗೆ ಮುಂದಾಗಬಹುದು. ಪ್ರತಿನಿತ್ಯವೂ ಇರುವಂತಹದ್ದೇ, ನಾನೇನಾದರೂ ವಿಶೇಷವಾಗಿ ಮಾಡಿ ತೋರಿಸ್ಬೇಕು ಅನ್ನುವಂತಹ ಭಾವನೆ ಮನಸ್ಸಿಗೆ ಬಂದು ಆ ದಿಶೆಯಲ್ಲಿ ನಿಮ್ಮ ಪ್ರಯಾಣ ಸಾಗುವಂಥದ್ದಾಗತ್ತೆ. ಮಹಿಳಾ ಪ್ರತಿಭೆಗಳಿಗೆ ವಿಶೇಷವಾದಂತಹ ಯಶಸ್ಸು, ಸಮಾಧಾನ ಎಲ್ಲವೂ ಕೂಡ ಸಿಕ್ಕುವಂಥದ್ದು. ಕೈಗಾರಿಕೋದ್ಯಮಿಗಳಿಗೆ ಸಂತಸದ ದಿವಸ. ತಮ್ಮ ಕಾರ್ಯಕ್ಷೇತ್ರದಲ್ಲಿ ಏನೋ ಲಾಭದ ಸೂಚನೆ ಅಥವಾ ತಮ್ಮ ಕಾರ್ಯಕ್ಷೇತ್ರದಲ್ಲಿ ನೀವು ಅಂದುಕೊಂಡಂತಹ ಕೆಲಸ ಆಗುವಂಥದ್ದಾಗತ್ತೆ. ಈಶ್ವರನನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ, ಆ ಜಗದೀಶ್ವರ ನಿಮ್ಮೆಲ್ಲ ಸಂಕಷ್ಟಗಳನ್ನು ನಿವಾರಣೆ ಮಾಡಿ ಶುಭವನ್ನು ಅನುಗ್ರಹ ಮಾಡಲಿ. ಶುಭವಾಗಿ. ವೃಶ್ಚಿಕ ರಾಶಿ, ಧಾರ್ಮಿಕ ಮಾರ್ಗದರ್ಶನದಿಂದ ನಿಮಗೆ ಒಂದಷ್ಟು ನೆಮ್ಮದಿ ಸಿಕ್ಕುವಂಥದ್ದಾಗತ್ತೆ. ಹಾಗಾಗಿ ಧರ್ಮ, ಅಧ್ಯಾತ್ಮ ಮತ್ತು ನಮ್ಮ ಪೂರ್ವಜನ್ಮ, ಪುನರ್ಜನ್ಮ ಇತ್ಯಾದಿ ವಿಚಾರಗಳ ಬಗ್ಗೆ ವಿಷಯಗಳನ್ನು ಸಂಗ್ರಹ ಮಾಡುವಂಥದ್ದು, ತಿಳ್ಕೊಳ್ಳುವಂಥದ್ದು, ಸತ್ಯಾಸತ್ಯತೆಯ ಬಗ್ಗೆ ವಿವೇಕದಿಂದ ವಿವೇಚನೆಯನ್ನು ಇಟ್ಕೊಳ್ತಕ್ಕಂಥದ್ದು ಬಹಳ ಮುಖ್ಯವಾಗುತ್ತೆ. ಲೇವಾದೇವಿ, ಬಡ್ಡಿ ವ್ಯವಹಾರ ಇತ್ಯಾದಿಗಳನ್ನು ಮಾಡ್ತಕ್ಕಂಥವ್ರಿಗೆ ನಷ್ಟವಾಗುತ್ತೆ. ಕಾನೂನಿನ ಕುಣಿಕೆ ಹತ್ತಿರವಾಗ್ತಕ್ಕಂಥದ್ದಾಗಬಹುದು. ಬಂಧುಗಳಲ್ಲಿ ಭಿನ್ನಾಭಿಪ್ರಾಯ ದೂರವಾಗುವಂಥದ್ದು. ಯಾವುದೋ ಸಣ್ಣ ಪುಟ್ಟ ವಿಚಾರಗಳಿಗೆ ಮನಸ್ತಾಪಗಳಿದ್ದರೆ ಅದೆಲ್ಲವನ್ನು ಮರೆತು ಪುನಃ ಒಂದಾಗ್ತಕ್ಕಂಥದ್ದು, ಮತ್ತೆ ಮಾತಾಡುವಂತಹ ಒಂದು ಅವಕಾಶ, ಯೋಗ ಈ ದಿವಸ ಒದಗಿ ಬರಬಹುದು. ಎಲ್ಲ ದೃಷ್ಟಿಯಿಂದ ಗಮನಿಸಿದಾಗ ಹೋರಾಟದ ಜೀವನ ಅಂತ ಹೇಳಬೇಕಾಗುತ್ತೆ. ಯಾವುದೂ ಕೂಡ ಅಷ್ಟು ಸುಲಭವಾಗಿ ದಕ್ಕುವಂಥದ್ದಿರುವುದಿಲ್ಲ. ಪ್ರತಿಯೊಂದನ್ನು ಕೂಡ ಹೋರಾಟದಿಂದಲೇ ಪಡ್ಕೊಳ್ಬೇಕಾದಂತಹ ಸಾಧ್ಯತೆ ಹೆಚ್ಚಾಗಿರುವಂಥದ್ದು. ನಿರಂತರವಾದಂತಹ ಪ್ರಯತ್ನ, ಅತಿ ಉತ್ಸಾಹ ಇವೆರಡೂ ಕೂಡ ಜೀವನದಲ್ಲಿ ಹೊಸ ತಿರುವನ್ನು ಕೊಡುತ್ತೆ. ಏನೇ ಕಷ್ಟ ಆಗಲಿ, ಏನೇ ಸೋಲಾಗಲಿ, ಏನೇ ನಷ್ಟವಾಗಲಿ, ಯಾವ ಹಿನ್ನಡೆಯಾಗಲಿ, ನಾನು ಅದನ್ನು ಬಿಡುವುದಿಲ್ಲ, ಪಡೆದೇ ಪಡಿತೀನಿ ಅಂತಕ್ಕಂತಹ ಅತ್ಯುತ್ಸಾಹ, ನಿರಂತರವಾದಂತಹ ಪರಿಶ್ರಮ ನಿಮ್ಮ ಯಶಸ್ಸಿಗೆ ಕಾರಣವಾಗ್ತಕ್ಕಂಥದ್ದು. ನಿಮ್ಮ ವ್ಯವಹಾರವನ್ನು ಮುಂದುವರಿಸೋದಕ್ಕೆ, ಹಾಗೆ ಇರತಕ್ಕಂಥದ್ದನ್ನು ರೂಢಿಸ್ಕೊಳ್ಳೋದಕ್ಕೆ ಹೆಚ್ಚು ಹಣವನ್ನು ಖರ್ಚು ಮಾಡಬೇಕಾಗತ್ತೆ. ಹಣದ ಅಭಾವವಾದಾಗ ಕೆಲಸಗಳು ನಿಧಾನವಾಗುತ್ತೆ. ಇದು ತಮಗೆ ಗೊತ್ತಿರುವಂಥದ್ದೇ. ಆದರೆ ಗ್ರಹಗತಿಯ ದೃಷ್ಟಿಯಿಂದ ಈ ದಿವಸವೇ, ಈ ಕ್ಷಣಕ್ಕೆ ಹೀಗಾಗಬೇಕು ಅಂತಕ್ಕಂಥದ್ದು ಇದೆಯಲ್ಲ, ಅದು ಬಹಳ ವಿಶೇಷವಾದಂಥದ್ದು. ಮಹಾಗಣಪತಿಯನ್ನು ಪ್ರಾರ್ಥನೆ ಮಾಡಿ ಎಲ್ಲ ಕಾರ್ಯಗಳು ಕೂಡ ನಿರ್ವಿಘ್ನವಾಗಿ ನಡೆದು ಹೆಸರು ಮತ್ತು ಕೀರ್ತಿ, ಧನ ಸಂಪತ್ತು, ಲಾಭ ನಿಮ್ಮದಾಗಲಿ. ಶುಭವಾಗಿ. ಧನುಸ್ಸು ರಾಶಿ, ಮಕ್ಕಳಿಂದ ಸಹಾಯ ಸಹಕಾರ ಸಿಕ್ಕುವಂಥದ್ದು. ನೀವು ಯಾವುದೇ ಸಂಕಲ್ಪವನ್ನು ಮಾಡಿ, ಯಾವುದೇ ಯೋಚನೆಗಳನ್ನು ಮನಸ್ಸಿನಲ್ಲಿ ಇಟ್ಕೊಳ್ಳಿ, ಯಾವುದೇ ಯೋಜನೆಗಳನ್ನು ಹಾಕ್ಕೊಳ್ಳಿ, ಅದೆಲ್ಲದಕ್ಕೂ ಮಕ್ಕಳು ನಿಮಗೆ ಸಹಕರಿಸ್ತಾರೆ ಅನ್ನುವಂಥದ್ದು ಮುಖ್ಯವಾಗುತ್ತೆ. ಗೃಹ ನಿರ್ಮಾಣದ ಆಲೋಚನೆ ಇರತಕ್ಕಂಥವರಿಗೆ ಉತ್ತಮವಾದಂತಹ ಒಂದು ಸಂದರ್ಭ ಸಿಕ್ಕತ್ತೆ. ಅದರ ಬಗ್ಗೆ ಚರ್ಚೆ ಮಾಡೋದಕ್ಕೆ, ಸರಿಯಾದಂತಹ ನಿರ್ಧಾರ ಮಾಡೋದಕ್ಕೆ, ಯಾವ ಕಾಲದಲ್ಲಿ ನಾವು ಆರಂಭ ಮಾಡಬೇಕು ಅನ್ನುವಂಥದ್ದಕ್ಕೆಲ್ಲ ಮಾಹಿತಿಗಳು ಸಿಗ್ತಾ ಹೋಗುತ್ತೆ. ಹಿರಿಯ ಅಧಿಕಾರಿಗಳಿಂದ ಕೆಲವು ವಿಚಾರಗಳಲ್ಲಿ ತಿರಸ್ಕಾರ ಆಗಬಹುದು, ಆದರೆ ಅದಕ್ಕೆ ಬೇಸರ ಮಾಡಿಕೊಳ್ಬೇಡಿ. ನಾಳೆ ಮತ್ತೆ ಅವರ ಹತ್ರನೇ ಹೋಗಬೇಕಾದಂತಹ ಪರಿಸ್ಥಿತಿ ಒದಗಿ ಬರುತ್ತೆ. ಯಾವುದೇ ಗೌರವಯುತ ಕೆಲಸಗಳ ಮೇಲೆ ತಾತ್ಸಾರ ಭಾವನೆ ತೋರಿಸಬಾರ್ದು, ಆ ತಾತ್ಸಾರ ಭಾವನೆ ಇರಬಾರ್ದು. ಆ ಗೌರವಯುತವಾದಂತಹ ಕೆಲಸವನ್ನು ಗೌರವದಿಂದಲೇ ಕಾಣಬೇಕಾದಂಥದ್ದು ಅತಿ ಮುಖ್ಯವಾಗುತ್ತೆ. ತಾತ್ಕಾಲಿಕವಾದಂತಹ ಹುದ್ದೆಗಳಲ್ಲಿ ಇರ್ತಕ್ಕಂಥವರಿಗೆ ತಕ್ಷಣ ಬದಲಾವಣೆಯ ಸೂಚನೆ, ಅಂದರೆ ಟೆಂಪ್ರವರಿ ಏನು ಕೆಲಸ ಮಾಡ್ತಾ ಇರುವಂತಹ ವ್ಯಕ್ತಿಗಳಿಗೆ ಬದಲಾವಣೆಯ ಪರ್ವ ಇದು ಅಂತ ಹೇಳಬೇಕು. ಅದೃಷ್ಟ ಗ್ರಹಗತಿ ಜಾತಕದಲ್ಲಿ ಚೆನ್ನಾಗಿದ್ದಂಥವರಿಗೆ ನಿಮ್ಮ ಕೆಲಸ ಖಾತ್ರಿ ಆಗಬಹುದು. ಇನ್ನು ಕೆಲವರು ಕೆಲಸದಿಂದ ಹೊರಗೆ ಬರಬಹುದು. ಇವೆಲ್ಲವನ್ನು ಜಾತಕ ಪರಿಶೀಲನೆಯನ್ನು ಮಾಡಿಸ್ಕೊಳ್ಬೇಕಾಗತ್ತೆ. ಪುರಸ್ಕಾರ ಮರ್ಯಾದೆಗಳು ನಿಮ್ಮ ಮಡಿಲಿಗೆ
ಬಂದು ಬೀಳ್ತಕ್ಕಂತಹ ದಿವಸ. ಅಂದರೆ ಗೌರವಯುತವಾಗಿ ನಿಮಗೆ ಸ್ಥಾನಮಾನಗಳು ಸಿಕ್ಕುವಂಥದ್ದಾಗತ್ತೆ. ಸಂಗೀತ ಅಭ್ಯಾಸಿಗಳಿಗೆ, ಸಂಗೀತ ತಜ್ಞರಿಗೆ ಯಶಸ್ಸು ಸಿಗ್ತಕ್ಕಂತಹ ದಿವಸ ಇದಾಗಿದೆ ಅಂತ ಹೇಳಬೇಕು. ಇಷ್ಟದೇವತಾ ಪ್ರಾರ್ಥನೆಯನ್ನು ಮಾಡಿ ಶುಭವಾಗಿ. ಮಕರ ರಾಶಿ, ಸಾಮಾಜಿಕ ಸೇವೆಗಳಲ್ಲಿ, ಸಾರ್ವಜನಿಕ ಕೆಲಸಗಳಲ್ಲಿ ನೆಪಮಾತ್ರಕ್ಕೆ ಭಾಗಿಗಳಾಗ್ತೀರಿ. ನಿಮ್ಮ ಪಾತ್ರ ಏನೂ ಇರೋದಿಲ್ಲ. ನೀವಿದ್ದೀರಾ ಅಂತ ಕೇಳಿದ್ರೆ ಇದ್ದೀರಿ ಅಷ್ಟೇ. ಆ ರೀತಿಯಲ್ಲಿ ಭಾಗವಹಿಸ್ತೀರಿ. ಅನಾರೋಗ್ಯ ಪೀಡಿತರಿಗೆ ಭಯ ಹೆಚ್ಚಾಗ್ತಕ್ಕಂಥದ್ದು, ಜಾಗ್ರತೆಯನ್ನು ವಹಿಸಲೇಬೇಕಾದಂತಹ ಅನಿವಾರ್ಯ ಇರುತ್ತೆ. ಕುಟುಂಬದ ವಾತಾವರಣ ಸಮಾಧಾನಕರವಾಗಿರೋದಿಲ್ಲ. ಹಾಗಾಗಿ ಬೇರೆ ಯಾವ ಕೆಲಸದಲ್ಲೂ ಕೂಡ ಹೆಚ್ಚಿನ ಆಸಕ್ತಿಯಾಗಲಿ ಅಥವಾ ಮುಂದುವರ್ಕೊಂಡು ಕೆಲಸ ಮಾಡಬೇಕು ಅಂತಕ್ಕಂತಹ ಭಾವನೆಯಾಗಲಿ ಇಲ್ಲದೆ ಇರತಕ್ಕಂಥದ್ದಾಗತ್ತೆ. ಕೆಲಸ ಮಾತು ಯಾವುದೂ ಕೂಡ ಸ್ವಾತಂತ್ರ್ಯ ಇರದೆ ಹಿಂಸೆ ಪಡಬೇಕಾಗತ್ತೆ. ಯಾವ ಕೆಲಸ ಮಾಡೋದಕ್ಕೆ ಹೋದರೂ ನಿಮಗೆ ಸ್ವತಂತ್ರ ಇಲ್ಲ. ಮಾತಾಡೋದಕ್ಕೆ ಬೇರೆಯವರು ಎದುರುಗಡೆ ಇರ್ತಾರೆ. ಗಟ್ಟಿಯಾಗಿ ಹೇಳಿದ್ದನ್ನು ಸಮರ್ಥನೆ ಮಾಡ್ಕೊಳ್ಳೋದಕ್ಕೆ ಅವಕಾಶಗಳಾಗೋದಿಲ್ಲ. ಹೀಗೆ ಬೇಸರವನ್ನು ಅನುಭವಿಸಬೇಕಾಗತ್ತೆ. ಸರ್ಕಾರಿ ಕೆಲಸ ಮಾಡ್ತಕ್ಕಂಥವ್ರಿಗೆ ಅನುಕೂಲಕರವಾದಂತಹ ದಿವಸ ಇದಾಗಿರುತ್ತೆ. ವಾದ ವಿವಾದಗಳನ್ನು ನೀವೇ ಸೃಷ್ಟಿ ಮಾಡಿ ಜಯಶೀಲರಾದಂತೆ ಮಾಡ್ಕೊಳ್ತೀರಿ. ನೀವೇ ಏನಾದ್ರು ಸಮಸ್ಯೆಗಳನ್ನು ಹುಟ್ಟಾಕ್ತೀರಿ, ಅದನ್ನು ನೀವೇ ಬಗೆಹರಿಸುವಂಥದ್ದು, ನೀವೇ ಪರಿಹಾರ ಮಾಡಿದ ಹಾಗೆ, ನೀವೇ ಮಾತಾಡಿದ ಹಾಗೆ, ನೀವೇ ಸ್ವಯಂ ಘೋಷಿತವಾಗಿ ಜಯಶೀಲನಾದೆ ಅಂತ ಹೇಳಿ ಘೋಷಣೆ ಮಾಡಿಕೊಳ್ಳುವಂತಹ ಸಂದರ್ಭ. ನಿಮ್ಮ ಗುರುಗಳನ್ನು ಆರಾಧಿಸಿ ಸರಿಯಾದಂತಹ ರೀತಿ ರಿವಾಜು ಮಾರ್ಗಗಳು ನಿಮಗೆ ಸಿಕ್ಕಲಿ. ಪೂರ್ವ ಸಂಸ್ಕಾರದ ಕೊರತೆ ಹೀಗಿದ್ದಾಗ ಈ ರೀತಿ ಎಲ್ಲ ಅನರ್ಥಗಳಿಗೆ ಅವಕಾಶಗಳಾಗಬಹುದು. ಶುಭವಾಗಿ. ಕುಂಭರಾಶಿ, ಬಂಧುಗಳಿಂದ ಸಲಹೆ, ಸಹಕಾರ ಹಾಗೆ ಪ್ರೋತ್ಸಾಹ ಎಲ್ಲವೂ ಕೂಡ ಸಿಕ್ಕುವಂಥದ್ದಾಗತ್ತೆ. ಬಂಧುಗಳ ಒಂದು ಆಶ್ರಯ ಇದೆ, ಅವರ ಒಂದು ಒಡನಾಟ ಇದೆ ಅನ್ನುವಂತಹ ವಿಚಾರದಲ್ಲಿ ನೀವು ಬೀಗುವಂಥದ್ದು ಸಹಜವಾಗಿರುತ್ತೆ. ಸಾಧಕರಿಗೆ ತಮ್ಮ ತಮ್ಮ ಕ್ಷೇತ್ರಗಳಲ್ಲಿ ಮನ್ನಣೆ ಸಿಕ್ಕುವಂತಹ ದಿವಸ ಇದಾಗಿರುತ್ತೆ. ತಾವು ಯಾವ ವಿಷಯದಲ್ಲಿ ಪರಿಣಿತಿಯನ್ನು ಹೊಂದಿದ್ದೀರೋ ಆ ವಿಷಯದಲ್ಲಿ ನಿಮಗೆ ಗೌರವ ಹೆಚ್ಚು ಸಿಕ್ಕುವಂಥದ್ದಾಗಬಹುದು. ಕುಟುಂಬದ ಉನ್ನತಿಯ ಬಗ್ಗೆ ಚಿಂತನೆಯನ್ನು ನಡೆಸ್ತೀರಿ. ಸೋದರ ಮಾವ ಅಥವಾ ತಾಯಿಯ ಅಣ್ಣ ತಮ್ಮ ಅಕ್ಕ ತಂಗಿ ಇವರ ಆರೋಗ್ಯದಲ್ಲಿ ಒಂದಷ್ಟರ ಮಟ್ಟಿಗೆ ವ್ಯತ್ಯಾಸಗಳು ಆಗುವಂತಹ ಸಾಧ್ಯತೆ. ಮೇಲ್ದರ್ಜನೆಯ ಯೋಜನೆಗಳನ್ನು ಹಾಕಿಕೊಳ್ಳೋದಕ್ಕೆ ಇದು ಸದಾವಕಾಶ. ಅಂದರೆ ಯಾವುದೋ ಒಂದು ಉತ್ತಮವಾದಂತಹ ಪ್ಲಾನ್ ಮಾಡಿ ಅದರಂತೆ ನಡ್ಕೊಳ್ಳೋದಕ್ಕೆ ಒಳ್ಳೆಯ ಕಾಲ ಇದು ಅಂತ ಹೇಳಬೇಕು. ಬೇಕಾದಂತಹ ವ್ಯವಸ್ಥೆಯನ್ನು ಕೂಡ ಅದಕ್ಕೆ ನೀವು ಮಾಡ್ಕೊಳ್ತೀರಿ. ಆದರೆ ಸಮಯ ಕೂಡಿ ಬರಬೇಕು ಅನ್ನುವಂಥದ್ದನ್ನು ಇಲ್ಲಿ ಗಮನಿಸಬೇಕಾಗತ್ತೆ. ಅನಿರೀಕ್ಷಿತವಾದಂತಹ ಧನಾಗಮ ಮನಸ್ಸಿಗೆ ಸ್ವಾಭಾವಿಕವಾಗಿ ಸಂತೋಷವನ್ನು, ಆಶ್ಚರ್ಯವನ್ನು ಉಂಟು ಮಾಡ್ತಕ್ಕಂಥದ್ದಾಗತ್ತೆ. ಕಲಾವಿದರಿಗೆ ಅಲ್ಪ ಪ್ರೀತಿ, ಅಲ್ಪ ಗೌರವ, ಇದರಿಂದ ತುಂಬ ಅಸಮಾಧಾನವಾಗುತ್ತೆ. ಎಂಥ ಪ್ರತಿಭೆ, ಅದನ್ನು ಗುರುತಿಸ್ತಕ್ಕಂಥವ್ರು ಇಲ್ವಲ್ಲ ಅನ್ನುವಂತಹ ಖೇದ ನಿಮಗೆ ಆಗ್ತಕ್ಕಂಥದ್ದು. ಧನ್ವಂತರಿ ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ. ಕೊನೆಯದಾಗಿ ಮೀನರಾಶಿ, ವಿದ್ಯಾಭ್ಯಾಸದಲ್ಲಿ ಪ್ರಗತಿ, ಆದಾಯದಲ್ಲಿ ಏನೋ ಒಂದು ಸ್ವಲ್ಪ ಹೆಚ್ಚಿನ ಗಳಿಕೆ, ಆದರೆ ಆರೋಗ್ಯದಲ್ಲಿ ಸ್ವಲ್ಪ ಮಟ್ಟಿನ ಸಮಸ್ಯೆ ಆಗ್ತಕ್ಕಂಥದ್ದಾಗತ್ತೆ. ಬಟ್ಟೆ ವ್ಯಾಪಾರಿಗಳಿಗೆ ಆದಾಯದ ಮೂಲ ಹೆಚ್ಚಾಗ್ತಕ್ಕಂಥದ್ದು, ಲಾಭ ಬರುವಂತಹ ಸಾಧ್ಯತೆ ಹೆಚ್ಚಾಗಿದೆ. ಮನೋವ್ಯಾಧಿಗೆ ಮದ್ದಿಲ್ಲ ಅನ್ನುವಂಥದ್ದೊಂದು ಗಾದೆ ಮಾತು ಅಥವಾ ನಿರಂತರವಾಗಿ ಹಿರಿಯರು ಬಳಸ್ತಕ್ಕಂತಹ ಮಾತು. ಅಂದರೆ ಮಾನಸಿಕವಾಗಿ ಯಾರು ಕುಂಠಿತರಾಗ್ತಾರೆ ಅಂಥವರಿಗೆ ಶರೀರದಲ್ಲಿ ಯಾವುದೇ ರೀತಿಯ ಬದಲಾವಣೆ ಅಂತಕ್ಕಂತಹದ್ದು ಕಾಣೋದಿಲ್ಲ. ಮಾನಸಿಕವಾದಂತಹ ಬಲ ಬಹಳ ಮುಖ್ಯ, ಮನೋಧೈರ್ಯ ಬಹಳ ಮುಖ್ಯವಾಗುತ್ತೆ. ಅದರ ಮೇಲೆ ಎಲ್ಲ ನಮ್ಮ ದಿನನಿತ್ಯದ ವ್ಯವಹಾರಗಳು, ಚಟುವಟಿಕೆಗಳು ನಿಂತಿರುತ್ತೆ ಅನ್ನುವಂಥದ್ದು. ಉದ್ಯೋಗದಲ್ಲಿ ಶತ್ರುಗಳ ಕಾಟ ಪರೋಕ್ಷವಾಗಿ ಕಾಣುತ್ತೆ. ನೇರವಾಗಿ ನಿಮ್ಮ ಎದುರುಗಡೆ ನಿಂತು ಮಾತಾಡೋದಿಲ್ಲ. ಹಿಂದಿನಿಂದ ಏನು ಸಮಸ್ಯೆಯನ್ನು ಮಾಡ್ತಾರೋ ಅದು ಗೊತ್ತಾಗೋದಿಲ್ಲ. ಅನುಭವಿಸಿಯೇ ತೀರಬೇಕಾದಂತಹ ಪರಿಸ್ಥಿತಿ ಏನೋ ಅನ್ನುವ ರೀತಿಯಲ್ಲಿ ಭಾಸವಾಗ್ತಕ್ಕಂಥದ್ದು. ಸಾಮಾಜಿಕವಾದಂತಹ ಬದುಕಿನಲ್ಲಿ ಗೌರವವನ್ನು ಕಾಪಾಡಿಕೊಳ್ಳುವಂಥದ್ದು ಬಹಳ ಮುಖ್ಯವಾಗುತ್ತೆ. ಸಮಾಜದಲ್ಲಿ ಒಂದು ಸಾರಿ ನಮ್ಮ ಗೌರವ ಮರ್ಯಾದೆ ಹೋಯಿತು ಅಂತಾದರೆ ಅದನ್ನು ಸರಿಪಡಿಸ್ಕೊಳ್ಬೇಕಾದ್ರೆ ತುಂಬ ಸಮಯ ಬೇಕಾಗುತ್ತೆ. ಆ ರೀತಿಯ ಸಾಧ್ಯತೆಗಳಿಗೆ ಅವಕಾಶಗಳು ಬೇಡ ಅಂತ ಅರ್ಥ. ಮೇಲ್ದರ್ಜೆಗೆ ಇನ್ನೂ ಏರಬೇಕು ಅಂತ ಹೇಳಿ ಭಾವನೆ ಇದ್ದಾಗ ಅದಕ್ಕೆ ಪ್ರಯತ್ನಗಳು ನಿರಂತರವಾಗಿ ಪ್ರಾರಂಭವಾಗಬೇಕು, ನಡೀಬೇಕು. ಆಗ ಮಾತ್ರ ಯಶಸ್ಸಿಗೆ ಅವಕಾಶ ಇದೆ. ಮಾತಿನಿಂದ ಜಗಳವನ್ನು ಮಾಡಿಕೊಳ್ಳುವಂಥದ್ದು ಬೇಡ.
ನಿಮಗೆ ಉದ್ದೇಶ ಇಲ್ಲದೇ ಇರ್ಬೋದು ಜಗಳ ಮಾಡುವಂಥದ್ದು, ಆದರೆ ಮಾತು ನಮಗೆ ಗೊತ್ತಿಲ್ಲದೆ ಹೊರಬಿದ್ದಾಗ ಅದರಿಂದ ಜಗಳವಾಗುವಂತಹ ಸಾಧ್ಯತೆ ಇರುತ್ತೆ ಅಂತ ಅರ್ಥ. ಪ್ರಭಾವಿ ವ್ಯಕ್ತಿಗಳ ಜೊತೆಯಲ್ಲಿ ಹೆಚ್ಚಿನ ಸಮಯವನ್ನು ಕಳೀಬೇಕಾಗತ್ತೆ. ಅವರ ಒಂದು ಅನುಕೂಲ ಭರವಸೆ ಮಾತು ನಿಮಗೆ ಸಹಾಯ ಹಸ್ತವಾಗುತ್ತೆ ಅನ್ನುವಂಥದ್ದು. ಋಣಾತ್ಮಕವಾದಂತಹ ಚಿಂತನೆಗಳು ಹೆಚ್ಚಾಗಿ ಮನಸ್ಸಿಗೆ ಬರುತ್ತೆ. ಇದು ತಪ್ಪಲ್ಲ, ಯಾಕೆ ಅಂತಂದ್ರೆ ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಒಳಿತು ಕೆಡಕು ಅನ್ನುವಂಥದ್ದು ಎರಡೂ ಕೂಡ ಕೆಲಸವನ್ನು ಮಾಡ್ತಾ ಇರುತ್ತೆ. ಇದನ್ನು ನಾವೆಲ್ಲ ಧನಾತ್ಮಕವಾಗಿ ಸ್ವೀಕಾರ ಮಾಡಬೇಕಾದಂಥದ್ದು ಅತಿ ಮುಖ್ಯ. ದೇವಿಯನ್ನು ಪ್ರಾರ್ಥನೆ ಮಾಡಿ ಆ ಜಗನ್ಮಾತೆಯ ಅನುಗ್ರಹ ನಿಮಗೆ ಸಂಪೂರ್ಣವಾಗಿರಲಿ. ಶುಭವಾಗಲಿ.